ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಹೆಂಡತಿ ಜೊತೆಗಿನ ಅನೈತಿಕ ಸಂಬಂಧದ ದ್ವೇಷದಿಂದಾಗಿ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮುರುಡಿ ಗ್ರಾಮದಲ್ಲಿ ಮಂಗಳವಾರ ಬೆಳಗಿನ ಜಾವ ಗೆಳೆಯನನ್ನು ಮನೆಗೆ ಕರೆಸಿ ಕುತ್ತಿಗೆ ಒತ್ತಿ ಕೊಲೆ ಮಾಡಲಾಗಿದೆ. ಅಫಜಲಪುರ ತಾಲೂಕಿನ ಹೊಳಕುಂದ ಗ್ರಾಮದ ಅಂಬರೀಶ್ ಗೌನಳ್ಳಿ 26 ವರ್ಷ ಕೊಲೆಯಾದ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ರಾತ್ರಿ ನಮ್ಮ ತಮ್ಮ ಫೋನ್ ಹಚ್ಚಿದಾರೆ, ಸ್ವಿಚ್ ಆಫ್ ಬೆಳೀತಾರೆ. ಮತ್ತು ಆಮೇಲೆ ಅಜ್ಜಾಗ ಹಚ್ಚಿದಾರೆ. ನಾವು ಏನಂದನು ಇಲ್ಲೇ ನಮ್ಮ ಇಲ್ಲೇ ಮಕ್ಕೊಂಡು ಇಬ್ಬರು ಏನು ಟೆನ್ಷನ್ ತೊಗೊಬೇಡ, ಮೊಬೈಲ್ ಹೊಡೆದಾನ, ಮತ್ತು ನಾಳೆಗೆ ಮೊಬೈಲ್ ರಿಪೇರ್ ಮಾಡಿ ಇಸ್ಕೊಡ್ತೀನಿ ಅಂತ ಅಟ್ಟೆ ಅಂದನ. ಆಯ್ತು, ಅದು ಬಿಟ್ಟು ಮತ್ತೆ ಏನು ಬೆಂಗಳೂರದಾಗ ಇದ್ದೀವಿ ಅಂತ ಅಂದೆ. ಆಯ್ತು, ಅವನಿಗೆ ಕೆಲ್ಸಕ್ಕೆ ಹಚ್ತೀನಿ ಬಾ ಅಂದನ ತೊಗ್ಯಾರ. ಗಂಡನ ತೊಗ್ಯಾರ ಇಲ್ಲಿ ನಮ್ಮ ತಮ್ಮಗೆ ಕೆಲಸ ಮಾಡಕ್ಕೆ. ನಿಮ್ಮ ತಮ್ಮಗೆ ಏನಿಗೆ ಎಷ್ಟು ವರ್ಷದಿಂದ ಪರಿಚಯ? ನನಗೆ ಅಷ್ಟು ಗೊತ್ತಿಲ್ಲ, 2 ವರ್ಷ ಆಗ್ತೈತೆ ಗೊತ್ತಾಗಿತ್ತು ಅಂತ. ನೀನು ನಮ್ಮ ದೋಸ್ತಿಕ್ಕೇನು ಕೇಳಾನ್ರಿ, ಈ ಕಡೆಗೆ ಬಂದು ಇಲ್ಲ ಬಂದಿನ ತಟ್ಟೆ ಅಲ್ಲಿ ಮೆಜೆಸ್ಟಿಕ್ದಾಗ ಅಟ್ಟೆ ಟ್ರೈನ್ದಾಗ ಮಾತಾಡಿ ಅಟ್ಟೆ ಈಗ ಫೋನ್ ಹಚ್ಚ ಬಂದೆ, ಪೊಲೀಸರು ಫೋನ್ ಹಚ್ಚ ಬಂದೆ. ಹಿಂಗೆ ಆಗ್ಯದ ಬಾ ಅಂತ ಬಂದೆ. ನಿಮ್ಮ ಜೊತೆ ಮೊದಲು ನಮ್ಮ ಸಂಗತಿ ಇರ್ತೀನಿ. ಅಂಬರೀಶ್ ಮತ್ತು ಮುರಡಿ ಗ್ರಾಮದ ಅಜಯ್ ದಣ್ಣೂರ್ಗೆ 4 ರಿಂದ 5 ವರ್ಷದಿಂದ ಆತ್ಮೀಯ ಸ್ನೇಹಿತರಾಗಿದ್ರು. ಬೆಂಗ್ಳೂರ್ಗೆ ಹೋಗ್ಯಾನ್ರಿ ಅಂಬರೀಷ. ಹೋಗ್ಯಾನ್ರಿ, ಹೋಗ್ಬೇಕ 8 ದಿನ ಆದ್ಬೇಕು ಅವ್ರ ಹತ್ರ ಹೇಳ್ತಿ ನಾ ಮಾಡ್ಕೊತೀನಿ ಅವನಿಗೆ ಅಂದ್ರು. ನಿನ್ನ ಮಕ್ಕಳು ಮರಿಯವ ಯಾಕೆ ಮಾಡ್ಕೊತೇವ? ನನ್ನ ಮಗನಿಗೆ 10 ವರ್ಷನವ, ನಾ ಇರ್ಲಕ್ಕೆ 20 ವರ್ಷನವನ, ಗಂಡನ ಯಾಕೆ ಮಾಡ್ಕೊತೀಯ ಅಂತ ನಾ ಅಂದ. ನಾನು ಏ ಮಾಡ್ಕೊತೀನಿ ಅಂದ. ಮಾಡ್ಕೊತೀನಿ ನಾ ಬೆಂಗ್ಳೂರ್ಗೆ ಹೋಗ್ತೀನಿ, ಹೋಗಿ ಮೇಲೆ ತೆಕ್ಕಿ ಬಿದ್ದ ಅಂತ ಬೆಂಗ್ಳೂರ್ಗೆ ಹೋಗ್ಯಾವ. ಸುಮ್ಮನೆ ಗಂಡ ಹೇಳ್ತೀರ ನಾ ಯಾಕೆ ಮಾಡ್ಕೊಲ್ವ, ಆಕಿ 2 ಮಕ್ಕಳು ಅಂತ ಹೋಗ್ಯಾನ ರೀ. ಹೋಗ್ಯಾನ, ಹೋಗ್ಬೇಕು ಹಿಂದೆ ಹೋಗ್ಯಾನ ರೀ. ಗಂಟೆಗೆ ಹೋಗಿ ಬೆಂಗ್ಳೂರಾಗ ಹೋಗಿ ನೀನು ಸ್ಟೇಷನ್ದಾಗ ಅದೇನಂತಾರೆ ರೀ, ಯಾವ ಮೆಜೆಸ್ಟಿಕ್ದಾಗ ಹೋಗಿ ಇಳ್ದಾನಂತ್ರಿ. ಇಳ್ದೆ ಅಂಬರೀಷ ನನಗಂದ್ರೆ ದಂಧ ಇಲ್ಲ ಏನಿಲ್ಲ, ಬರ್ರಿ ಬಂದು ನಾನು ಕರ್ಕೊಂಡೋಗಿ ಹೆಣ್ತೀರ ನೀವು ಬಲ್ಯಾಕ ಇರ್ತೀವಿ ಅಂತ ಕರ್ಕೊಂಡೋಗ್ಯಾನ್ರಿ. ಹೆಣ್ತೀವಿ ಕರ್ಕೊಂಡೋಗ್ಯಾರ ಸಂಗಟ. ಹೆಣ್ತೀನಿ ಇದ್ರು ಅಂತ್ರಿ, ನಮ್ಮ ಶಾಂತನ ದೋಸ್ತರು ಹೊಂಟ್ರಂತ್ರಿ. ಅವ್ರು ಅಂದ್ರತ್ತ ಏ ಶಾಂತ ನಿಮ್ಮ ತಮ್ಮಂದ್ರೆ ಆಕೆ ಕರ್ಲಿಕ್ಕೆ ಬಂದಾನ, ಕರ್ಲಿಕ್ಕೆ ಬಂದು ಕರ್ಕೊಂಡು ನಡ್ದಾನ. ಅವ ಅಜ್ಜಾಗಂದ್ರೆ ಹೇಳತ್ತೀನಿ, ನೋಡಿ ಅಜ್ಜ ಏನೋ ಮಾಡಿದೆ ಅಂದ್ರೆ ನೋಡು, ನಾವು ದೋಸ್ತನ ಅವ್ರ ಅಣ್ಣನ ದೋಸ್ತಿನ ಏನು ಮಾಡಬೇಡ ಅಂತಂದನಂತ. ಏನು ಮಾಡಲ್ಲ, ನಾ ಯಾಕೆ ಮಾಡಿ, ನಾ ಸುಮ್ಮನೆ ಬಂದೀನಿ, ದಂಧ ಇಲ್ಲ ಕೇಳಕ್ಕೆ ಬಂದೀನಿ, ಅವ್ನ ಬಲ್ಲಿ ದಂಧಕ್ಕೆ ಬಂದೀನಿ ಅಂದನಂತ. ದಂಧಕ್ಕೆ ಬಂದೀನಿ ಅನ್ನೋದು ಪಾರ್ ಕರ್ಕೊಂಡು ಹೋಗಿ ದಂಧಕ್ಕೆ ಹೋಗಿ ಮನೆಗೆ ಹಚ್ಚೋಣ. ಮನೆಗೆ ಹಚ್ಚೋದು ಹಂಗೆ ರಾತ್ರಿ ಗಾಡಿ ಏನೇನೋ ತಂದಾನೆ. 6 ಮಂದಿ ಇದ್ದಾರಂತ್ರಿ. 6 ಮಂದಿ ಹೆಸರು ಹೇಳ್ಬೇಕ್ರಿ. ಅವ್ನು 6 ಮಂದಿ ಯಾರ್ಯಾರು ಕರ್ಕೊಂಡು ಹೋಗ್ಯಾನ, ಯಾರ್ಯಾರಿಗೆಲ್ಲ ನಮ್ಕೊತೀನಿ. ಒಬ್ಬ ಏನೋ ಶಾಂತು ಅಂತ್ರಿ, ಪೈಲೆ ಹೇಳ್ಯಾನ್ರಿ ಶಾಂತು ಅಂತ, ಇನ್ನೊಬ್ಬ ಯಾವನ ಹಣ್ಣಂತ್ರಿ. ಒಟ್ಟು 6 ಮಂದಿ ಹೋಗ್ಯಾರಂತ್ರಿ. 6 ಮಂದಿ 2 ಕರ್ಕೊಂಡು ಹೋಗೋದು ನೋಡ್ರಿ ದೋಸ್ತರು ನೋಡಿ ಬಿಟ್ರಿ. ಅವರು ಹೋತಾನೆ ಹೇಗೆ ಕರ್ಕೊಂಡು ಹೋದಂತೆ. ಅವ್ರು ಹಿಂದ್ರಗಡೆ ಯಾವ ಹೋಗ್ಯಾರನ್ರಿ, ಹಿಂದೆ ಕಾರ್ ತೊಗೊಂಡು ಹೋಗ್ಯಾರಂತ. ಮುರುಡಿ ಗ್ರಾಮದ ಅಜಯ ಸದ್ಯ ಕಲಬುರಗಿ, ರಾಜಪುರ ಹಾಗೂ ಹೊಳಕುಂದಾದ ಅಂಬರೀಶ್ ಕಲಬುರಗಿ, ದುಬೈ ಕಾಲನಿಯಲ್ಲಿದ್ದರು. ತನ್ನ ಹೆಂಡತಿ ಜೊತೆ ಅಂಬರೀಶ್ ಅನೈತಿಕ ಸಂಬಂಧ ಹೊಂದಿರುವ ವಿಷಯ ಅರಿತ ಅಜಯ್ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂತ ಅರಿತ ಅಲ್ಲಿಗೆ ಹೋಗಿ ಅವನನ್ನು ಕಲಬುರಗಿಗೆ ಕರೆತಂದು ಆತನ ಕೊಲೆಗೆ ಹೊಂಚು ಹಾಕಿ ಕಲಬುರಗಿಯಿಂದ ಸೋಮವಾರ ರಾತ್ರಿ ಮುರುಡಿಗೆ ಆಗಮಿಸಿ ಬೆಳಗಿನ ಜಾವ ಕುತ್ತಿಗೆ ಒತ್ತಿ ಸಾಯಿಸಿ ಪರಾರಿಯಾಗಿದ್ದಾನೆ. ಮುರುಡಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಹೆಸರು ಅಂಬರೀಶ್ ಅಂತ, 28 ವರ್ಷ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ರೆಸಿಡೆನ್ಸ್ ಬಂದು ದುಬೈ ಕಾಲನಿಯಲ್ಲಿ, ಅವ್ರದ್ದು ಹಾಲಿ ವಾಸ ದುಬೈ ಕಾಲನಿಯಲ್ಲಿ ಇದೆ. ಇವತ್ತು ಅವರಿಗೆ ಮಧ್ಯಾಹ್ನ ಹಗ್ಗದಿಂದ ಸ್ಟ್ರಾಂಗ್ಯುಲೇಟ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಒಂದು ಗಂಟೆ ಸಿಕ್ಕಿದ ಮೇಲೆ ನಾವೆಲ್ಲ ಸ್ಪಾಟ್ಗೆ ಮೇಲಾಧಿಕಾರಿಗಳೆಲ್ಲ ನಾವು ಫಾರೆಸ್ಟ್ ಸಿಕ್ಕಿಮೆಲ್ಲ ಬಂದಿದ್ದೇವೆ. ಅಲ್ಲಿ ಬಂದು ನೋಡಲಾಗಿ ಅವ್ರಿಗೆ ಹಗ್ಗದಿಂದ ವೈರಿಂದ ನೆಕ್ ಮೇಲೆ ಸ್ಟ್ರಾಂಗ್ಯುಲೇಟ್ ಮಾಡಿ ಕೊಲೆ ಮಾಡಿರುವುದು ಕಂಡು ಬಂದಿದೆ. ಇದ್ರ ಬಗ್ಗೆ ನಾವು ದೂರು ದಾಖಲಿಸಿ ತನಿಖೆಯನ್ನು ಕೈಗೊಳ್ತೀವಿ. ರೀಸನ್ ಏನೂ ಗೊತ್ತಿಲ್ಲ. ಅದು ಅವರು ಇವರು ಅಂಬರೀಶ್ ಯಾರು ವಿಕ್ಟಿಮ್ ಇದ್ದಾರೆ, ಅವರು ಅಕ್ಯೂಸ್ಡ್ ಬಂದು ಅಜಯ್ ಅಂತ. ಇವ್ರಿಗೂ ಫ್ಯಾಮಿಲಿ ರಿಲೇಟೆಡ್ ಡಿಸ್ಪ್ಯೂಟ್ ಇದೆ ಅಂತ ಸದ್ಯ ಅವರು ಹೇಳ್ತಾ ಇದ್ದಾರೆ. ಅವ್ರು ಏನು ದೂರು ಕೊಡ್ತಾರೋ ನಾವು ದೂರು ತಗೊಂಡು ನಾವು ಕೇಸು ದಾಖಲಿಸ್ತೀವಿ. ಪರಿಚಯ ಇದೆ ಅಂತ ಅಜಯ್ ಅನ್ನೋದು, ಮತ್ತು ಅಜಯ್ ಜೊತೆ ಇನ್ನೂ ಇಬ್ಬರು ಇದ್ದಾರೆ. ಸದ್ಯಕ್ಕೆ ಅಜಯ್ ಅನ್ನೋ ಹೆಸರು ಅವರೇ ಕೊಲೆ ಮಾಡಿದರು ಅಂತ ಹೇಳ್ತೀವಿ. ಅದಿನ್ನೂ ನಮಗೆ ಮಾಹಿತಿ ಇಲ್ಲ. ಬಟ್ ಅವರು ಬ್ಯಾಂಗ್ಳೂರಲ್ಲಿದ್ದರು. ಇವತ್ತು ಬೆಳಗ್ಗೆ
ಒಂದು ರಜೆಯನ್ನು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಂತೇಳಿ ಕರ್ಕೊಂಡು ಬಂದಿದ್ದು ಏನಾಯಿತು, ಯಾವ ವಿಚಾರಕ್ಕಾಗಿ ಕೊಲೆ ಆಯಿತು ಅನ್ನೋದನ್ನು ಶ್ರೀನಿವಾಸುಲು ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಘಣ್ಣನವರ್, ಡಿವೈಎಸ್ಪಿ ಬಸವೇಶ್ವರ ಹೀರಾ, ಸಿಪಿಐ ಪ್ರಕಾಶ್ ಯಾತನೂರು, ಪಿಎಸ್ಐ ಸಿದ್ದರಾಮ ನಿಂಬರ್ಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು, ಮೃತನ ಸಹೋದರ ಶಾಂತಕುಮಾರ್ ಗೌನಹಳ್ಳಿ ಹಾಗೂ ತಾಯಿ ನೀಡಿದ ದೂರಿನನ್ವಯ ನರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.